ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡ್ರಿ. ಇವತ್ತು ನಾನು ಬೆಳಗ್ಗೆನೇ ಲಾಗ್ ಚಲೋ ಮಾಡಾಕತ್ತೀನಿ ರೀ. ಎಲ್ಲ ಕಸ ಗುಡ್ಸೀನಿ, ಮನೆ ಕಸ ಗುಡಿಸಿ ಶ್ರವಣಕುಮಾರ ಓದ್ಕೊಳಕತ್ತಾರೆ ನೋಡ್ರಿ. ಇಲ್ಲೇ ಇಲ್ಲೆಲ್ಲ ಅಡುಗೆ ಮನೆ ಕಸ ಗುಡ್ಸೀನಿ ರೀ. ಎಲ್ಲ ನೋಡ್ರಿ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೀನಿ. ನೋಡ್ರಿ ಇಲ್ಲಿ ನಾ ಇನ್ನೇ ಕಸ ಗುಡಿಸಿಲ್ರಿ. ನಾ ಬಾಂಡೆ ಅದಾವು ತಿಕ್ಕಬೇಕು, ಕಸ ಗುಡಿಸ್ಬೇಕು. ಮಳೆ ಭಾಳ ಆಗೈತಲ್ರಿ, ಕಪ್ಪಿ ಜೋಳ ಆಗೈತ್ರಿ ಇಲ್ಲಿಂದು. ಈಗ ಬಟಾಟೆ ಕುದಿಯಕ್ಕೆ ಇಡ್ತೀನಿ ರೀ ಪಲ್ಯಕ್ಕೆ. ಬರ್ರಿ ನೋಡ್ರಿ, ಬಟಾಟೆ ಕುದಿಯೋಕ್ಕಂತ ನೀರಿಟ್ಟೀನಿ. ಬಟಾಟೆ ಹಾಕ್ತೀನಿ ರೀ ಇವಾಗ. ನೋಡ್ರಿ, ಈ ಥರ ಬಟಾಟೆ ಕಟ್ ಮಾಡಿ ಇಟ್ಕೊಂಡಿನಿ. ಈ ಕಡೆ ನೀರು ಕಾಯ್ಬೇಕು ರೀ, ಕಾದಿಂದ ಹಾಕ್ಬೇಕು. ಯಾಕೆ ಹಸಿ ನೀರು ಹಾಕ್ಯಾರ ಕಬ್ಬಿ ಇರ್ತಾವ್ರಿ, ಕಾದ ನೀರು ಹಾಕ್ಯಾರ ಜಲ್ದಿ ಕುದಿತಾವಂತ ನೋಡ್ರಿ. ಕುದಿಯಕ್ಕೇನ್ರಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಟಮಾಟಿ ಉಳ್ಕೊಂಬಂದು ಮಸ್ತ್ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ಪಲ್ಯನೂ ರೆಡಿ ಆಗೈತೆ, ರೊಟ್ಟಿನೂ ರೆಡಿ ಆಗ್ಯಾವು. ಇವಾಗ ಪಲ್ಯ ರೊಟ್ಟಿನೂ ಆಗೈತೆ. ಒಂದಿಷ್ಟು ಪಲ್ಯ ಮಾಡೀನಿ ರೀ, ಒಂದಿಷ್ಟು ಜೋಳ ರೊಟ್ಟಿ ಮಾಡೀನಿ. ಚಿನ್ನಿ ಹಚ್ಚಿ ಶ್ರವಣಿ ಉಂಡಾರಿ ನೋಡ್ರಿ. ನಿನ್ನೆ ಕಿವ್ಯಾನ ಕಳೆದಿತ್ತಲ್ರಿ, ಶಿಕ್ಕೂರಿ ಕಿವ್ಯಾನ ಇವೇ ನೋಡ್ರಿ ಕಳೆದು. ಇದೊಂದು ಈ ಮೂರು ಕಳೆದಿದ್ದೀವಿ ರೀ. ಮೂರು ಸಿಕ್ಕ ನೋಡ್ರಿ. ನಾ ಇಟ್ಕೊಂಡ್ರಿ ಐತ್ರಿ ನಂದು. ಇವು ಪಿರಿಕಿ ಸಿಗ್ಲಿಲ್ಲ ರೀ. ಒಂದು ಸಿಕ್ಕಿತ್ತು ಒಗದೀನಿ ರೀ, ಒಂದು ಸಿಗಲಿಲ್ಲ. ಹಿಂಗೆ ಇವ್ಕರು ಪಿರಿಕಿ ಒಂದ್ಯಾವ್ರಿ. ಇವು ಯಾವಾಗ ಇಟ್ಕೊಂಡು ಕಿವೇನ್ರಿ ಒಂದ್ಯಾವ. ಇವು ಏನೈತಿ, ನಾಳೆ ಯಾವಾಗಾರ ಊರಿಗೆ ಹೋದ್ನಂದ್ರೆ, ವಿದ್ಯಾ ಒಳಗೆ ಹೋದ್ನ, ಬಂಗಾರ ಅಂಗಡಿಗೆ ಹೋದ್ನಂದ್ರೆ ಹಾಕಿಸ್ಕೊಂಬರ್ತೀನಿ ನೋಡ್ರಿ. ಈಗೇನು ರೀ ಬಂಗಾರ ತೊಗೊಂಡು ಕಾಲು ಹೋತ್ರಿ, ನಮಗೆ ತೊಗೊಂಡಾಗಲ್ಲ ರೀ. ಅವಾಗನೇ ಅಪ್ಪಾರು ಮಾಡಿಸಿದ್ದು ನೋಡ್ರಿ ಇವು ಕಿವ್ಯಾನು. ಈಗೇನು ನನ್ನ ಬಂಗಾರ ಸಾಮಾನು ಅದಾವೆಲ್ಲ ಎಲ್ಲರೂ ಅಪ್ಪನೇ ಮಾಡಿಸಿದ್ದು ನೋಡ್ರಿ. ತವ್ರ ಮನೆಯವ್ರು ಕೊಟ್ಟಿದ್ದ ಸಾಮಾನು ರೀ ಇದು. ಇವು ಇಟ್ಕೋತೀನಿ ರೀ ಇವೆಲ್ಲ. ಇವು ಗುಮ್ಮಟಿ ಎಳೆ ಏನೈತಿ, ನಮ್ಮ ಅಜ್ಜಿ ಕೊಡ್ಸಿದ್ಲು ರೀ ಸಣ್ಣಕ್ಕಿದ್ದ ನನಗೆ. ಗುಮ್ಮಟಿ ಎಳೆ ನಮ್ಮ ಗಂಡಜ್ಜಿ ರೀ, ಗಂಡಮ್ಮ ಕೊಡ್ಸಿದ್ಲು ನೋಡ್ರಿ ಇವು ಗುಮ್ಮಟಿ ಎಳೆ. ನಾನು ಪ್ಲೇಟ್ ಏನು ಮಾಡೀನಿ ರೀ, ಅಲ್ಲ ಊರಾಗಿದ್ದಾಗ ಮೊದಲೇ ಮದುವೆಕ್ಕಿಂತ ಮೊದಲೇ ರಾಟಿ ಹೊಲದು ಟೈಲರಿಂಗ್ ಕೆಲಸ ಮಾಡಿ ಬರೀ 3,000 ಕೊಟ್ಟು ತೊಗೊಂಡು ನೋಡ್ರಿ ಅವಾಗ. ಈಗ 5,000 6,000 ರೂಪಾಯಿ ಅದಾವ್ರಿ ಇವೇ ಪ್ಲೇಟು. ಬರೀ 3,000 ಕೊಟ್ಟಿನಿ ನೋಡ್ರಿ. ಮಸ್ತ್ ಅದ ನೋಡ್ರಿ ಪ್ಲೇಟ್. ಬಂದು ದಪ್ಪ ಅದಾವ, ಹೊಸವನ್ನ ಎಷ್ಟು ದಿನ ಇಟ್ಕೊಂಡಿನಿ ರೀ. ಡೈಲಿ ಯೂಸ್ ಮಾಡಕ್ಕೆ ನೋಡ್ರಿ ಇವು ಕಿವ್ಯಾನು. ಯಾವಾಗಾರ ಯೂಸ್ ಮಾಡು. ಇನ್ನೊಂದು ಜೋಡಿ ಅದಾವ ರೀ, ಯಾವಾಗಾರ ಯೂಸ್ ಮಾಡುವು. ಆತ್ರಿ 3 ಜೋಡಿ ಅದಾವು, 1 ಜೋಡಿ ರಿಂಗ್ ಅದಾವು. ತೋರಿಸ್ತೀನಿ ರೀ ಯಾವಾಗಾರ ಒಮ್ಮೆ. ಬರ್ರಿ ಕಿವ್ಯಾನ್ ಇಟ್ಕೊಂಡು ಸಿಗ್ತೀನಿ ರೀ ಮತ್ತು ನಿಮಗೆ. ನೋಡ್ರಿ ಕಿವ್ಯಾನ್ ಹಾಕ್ಕೊಂಡೆ ಎಲ್ಲ ಕೆಲಸನೂ ಆಗೈತೆ ರೀ. ಇವಾಗ ಏನು ಮಾಡ್ತೀನಿ ರೀ, ನಾನು ಲೈಟ್ ಹಚ್ಚೀನಿ ನೋಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಬೆಳಕು ಬರಲಿ ಅಂತ ಲೈಟ್ ಹಚ್ಚೀನಿ ರೀ. ಎಲ್ಲ ಕೆಲಸನೂ ಆಗೈತೆ ರೀ. ಇವಾಗ ಏನು ಮಾಡ್ತೀನಿ ಅಂದ್ರೆ, ಎಷ್ಟು 3 ಜಂಪರ ಕಾಜಿ ಗುಂಡಿ ಮಾಡೋದವ ರೀ. 3 ಜಂಪರ ಕಾಜಿ ಗುಂಡಿ ಮಾಡೋದು ಮನೆ ಅರ್ಜೆಂಟು. 3 ಜಂಪರ್ ಅರ್ಜೆಂಟ್ ಹೊಲಿಬೇಕು ರೀ. ಇವತ್ತು ಕಟಿಂಗ್ ಮಾಡಿ ಇವತ್ತು ಸ್ಟಿಚಿಂಗ್ ಮಾಡ್ಬೇಕು ರೀ. 3 ಜಂಪರ ಕಾಜಿ ಗುಂಡಿ ಮಾಡೋದವ ರೀ. ಇಷ್ಟು ಮಾಡ್ಕೊಂಡು ಮತ್ತು ಕಟಿಂಗ್ ಮಾಡೋಕೆ ವಿಡಿಯೋ ಮಾಡ್ಕೊಂಡು ಕುಂದಲ್ರಿ, ಯಾಕಂದ್ರೆ ಲೇಟ್ ಆಗುತ್ತೆ. ಇವತ್ತು ಕೆಲಸ ಭಾಳ ಐತೆ ರೀ, ವಿಡಿಯೋ ಮಾಡೋದಾಗಲ್ಲ. ಇವೇನು ಹಾಕ್ಕೊಂಡು ನೋಡ್ರಿ, ಅವ್ಕರು ಪಿರಿಕಿ ಬಂದು ರೀ ಹಾಕ್ಕೊಂಡು ನೋಡ್ರಿ. ಮತ್ತು ಅವಕ್ಕೆ ಯಾವಾಗಾರ ಮುದ್ದೆ ತಂದ್ರೆ ರಾತ್ರಿ ಪಿರಿಕಿ ಹಾಕ್ಕೊಂಡೆ. ಮತ್ತು ಒಳ್ಳೆ ನಿಮಗೇನೈತಲ್ರಿ, ಸ್ಟಿಚಿಂಗ್ ಮಾಡೋ ಸಿಗ್ತೀನಿ ರೀ. ಕಾಜಿ ಗುಂಡಿ ಮಾಡಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಮತ್ತು ಕಟಿಂಗ್ ಮಾಡಾಗ ತೊಗೊಂಡಲ್ರಿ, ಯಾಕಂದ್ರೆ ಲೇಟ್ ಆಗುತ್ತೆ ರೀ. ಕಟಿಂಗ್ ಮಾಡಾಗ ವಿಡಿಯೋ ಮಾಡ್ಕೊತ ಕುಂತಿದ್ರೆ ಸ್ಟಿಚಿಂಗ್ ಮಾಡಾಗ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೋತೀನಿ ರೀ. ನೋಡಾಕತ್ರಿ ಎಷ್ಟು ಜಂಪರ್ ಹೊಲ್ದೆ ಎಷ್ಟಿಲ್ಲ ಅಂತ ಮುಂದೆ ವಿಡಿಯೋ ನೋಡ್ರಿ, ಗೊತ್ತಾಗತ್ತೆ ನಿಮ್ಗೆ. ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಗುಂಡಿ ಹಚ್ಚಾಕತ್ತೀನಿ. 3 ಜಂಪರ ಗುಂಡಿ ಹಚ್ಚಿ ಕೈ ಹೊಲಿಗೆ ಮಾಡ್ಬೇಕು ರೀ. ಹೊಲಿದು ಆ ಕಟಿಂಗ್ ಮಾಡೋದು ಹೊಲಿದು ಅಷ್ಟೇ ಆಗುತ್ತೆ ರೀ. ಕೈ ಹೊಲಿಗೆ ಗುಂಡಿ ಅಂದ್ರೆ ಭಾಳ ಬೋರ್ ಅಂತಾರಲ್ಲ, ಬೋರ್ ಆಗಿಬಿಡ್ತು ರೀ, ಬೇಸರ ಆಗಿಬಿಡ್ತೈತೆ. ಈಗ ಈ ಕಡೆ 3 ಜಂಪರ ಇವು 3 ಜಂಪರ ಅವು ಕಾಜಿ ಗುಂಡಿ ಮಾಡಿಟ್ಟು ಇವು 3 ಜಂಪರ್ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಕ್ಕೆ ಕುಂತೀನಿ ರೀ. ಸ್ಟಿಚಿಂಗ್ ಮಾಡಾಗ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡ್ರಾತು ನಿಮ್ಮ ಗುಡಿ ಇರಲಿ, ಶೇರ್ ಇರಲಿ ಅಂತೇಳಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕತ್ತೀನಿ ನೋಡ್ರಿ. ಈ ಜಂಪರ 2 ಜಂಪರ ಮತ್ತು ಸ್ವಲ್ಪ ವಿಡಿಯೋ ಭಾಳ ಮಾಡೋದಾಗಲ್ಲ ರೀ. ಇದು ಕರಿ ಜಂಪರ್ ಲಾಸ್ಟಿಗೆ ಹೊರಿತೀನಲ್ರಿ, ವಿಡಿಯೋ ಮಾಡ್ಕೊತಾನೆ ನಿಮ್ಗೆ ಈಜಿಯಾಗಿ 20 ನಿಮಿಷದಾಗನೇ ಒಂದು ಬ್ಲೌಸ್ ರೆಡಿ ಮಾಡ್ಕೊಳೋದು ಹೇಳ್ಕೊಡ್ತೀನಿ ರೀ ನಾನು. ಮುಂಭಾಗ ಹಿಂಭಾಗ 10 ನಿಮಿಷನಾಗನೇ ಹೆಂಗೆ ರೆಡಿ ಮಾಡ್ಕೋಬೇಕು ಜಲ್ದಿ ನಿಮಗೆ ಯೂಸ್ಫುಲ್ ಆಗಂಗೆ ಹೇಳ್ಕೊಡ್ತೀನಿ ನೋಡ್ರಿ. ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಿಮ್ಮ ಬೆಂಬಲ ಇರ್ಬೇಕು ರೀ ನಮ್ಗೆ ಬೆಳೆಯೋಕ್ಕಾಗೋದು. ನೀವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಆಗೋದು ನೋಡ್ರಿ. ಬರ್ರಿ ಇವಾಗ ಏನೈತೆ, ಗೋಟ್ ಕಟ್ಕೊಳಕತ್ತೀನಿ ರೀ. ನಾ ಗೋಟ್ ಕಟ್ಕೊಂಡು ಮತ್ತೆಲ್ಲ
ಇನ್ನೊಂದು ಬ್ಲೌಸ್ ಹೊಲಿದು ಆಮೇಲೆ ನಿಮ್ಗೆ ಕೂಡ ಸಿಗ್ತೀನಿ ರೀ. ಯಾಕಂದ್ರೆ ಇನ್ನೊಂದು ಬ್ಲೌಸ್ ಒಂದು ಹೊಲಿಬೇಕಲ್ರಿ, ಮತ್ತು ವಿಡಿಯೋ ಮಾಡ್ಕೊತ ಲೇಟ್ ಆಗತ್ತೆ ನೋಡಿರಿ. ಇದು ಮುಗೀತು ರೀ ಬ್ಲೌಸು. ಅದು ಚಾಕ್ಲೇಟ್ ಮುಗೀತು, ಕೆಂಪು ಎಡ್ಡು ಬ್ಲೌಸ್ ಮುಗಿದು ರೀ. ಇನ್ನೊಂದು ಬ್ಲ್ಯಾಕ್ ಐತ್ರಿ, ಅದು ನಾಯಿ ಬ್ಲ್ಯಾಕ್ ಹೊಲಿಯಾಕ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಹೊಲಿತೀನಿ ಅಂತೇಳಿ. ಬ್ಲ್ಯಾಕನ್ನು ತೋರಿಸ್ತೀನಿ. ಇವಾಗ ಎಡ್ಡು ಮುಗಿದು ನೋಡಿರಿ, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗು ಮುಗಿದು. ಇವೆರಡು ಇಲ್ಲೇ ತೊಗೊಂಡಾರೆ 50 ರೂಪಾಯಿ ಒಂದವು, 100 ರೂಪಾಯಿ, ಅದು 50 ರೂಪಾಯಿ, 200 ರೂಪಾಯಿ ನೋಡಿರಿ. ಇಲ್ಲೇ ತೊಗೊಂಡಾರವನ್ನ. ಇದೊಂದು ಐತೆ ನೋಡಿರಿ ಬ್ಲೌಸು, ಇದನ್ನೊಂದು ಕಟ್ಟಿಂಗ್ ಮಾಡಿಟ್ಟಿನಿ. ಇದು ಒಬ್ಬರು ಬೇರೆ ರೀ, ಚಾಕ್ಲೇಟ್ ಒಬ್ಬರು ಬೇರೆ, ಕರಿದು ಒಬ್ಬರು ಬೇರೆ, ಕೆಂಪು ಒಬ್ಬರು ಬೇರೆ, ಒಂದೊಂದು ತೊಗೊಂಡಾರೆ ಅವ್ರು ಸುಮ್ಮ ಸೊಕ್ಕಿಗೆ. ಮಡಿಚಿ ಮಾಡ್ದಾಗಿಟ್ಟು ಮತ್ತು ಹೊಲಿತೀನಿ ರೀ ನಾನು. ಮನೆ ಎಲ್ಲ ನೋಡಿರಿ ತಿಪ್ಪಿ ಮಾಡ್ಯಾವ ಹುಡ್ರು ಅಂತ ಆಡ್ತಾವೆ ನೋಡಿರಿ. ಇವಾಗ ಮನೆಯೆಲ್ಲ ತಿಪ್ಪಿಗೈತೆ, ಕಸ ಗುಡಿಸಿ ಸಿಗ್ತೀನಿ ನೋಡಿರಿ. ಇಲ್ಲಿ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದು ಹೊರಗಿಂದ ಎಲ್ಲ ಮುಗಿಸಿ ಬಂದೀನಿ ರೀ. ಮನ್ಯಾಗೂ ಎಲ್ಲ ಎತ್ತಿಟ್ಟು ಕಸ ಗುಡ್ಸೀನಿ ರೀ. ಮನೆಯೂ ಹಸಿರಾಗೈತೆ. ಇನ್ನು ಒಗ್ಯಾನ ಬಾಂಡೆ ಅದಾವು, ಹೋಗೊಂಬರ್ರಿ ಅಡುಗೆ ಮನ್ಯಾಕ. 2 ಬ್ಲೌಸ್ ಇದೆ ಇಟ್ಟು ನೋಡಿರಿ, ಸ್ಟಿಚಿಂಗ್ ಮಾಡ್ಬೇಕು ರೀ. ನಾಳೆಗೆ ಕೈವಲಿ ಹುಕ್ಸು ಕೈವಲಿ ಹಾಕ್ತೀನಿ ರೀ. ಭಾರಿ ಸ್ಟಿಚಿಂಗ್ ಅಂದು ನೋಡಿರಿ, ಬರೀ ತೆರೆಯಾಗಿ ಸ್ಟಿಚಿಂಗ್ ಅನ್ನೋದು ಅಷ್ಟೇ ಐತೆ ನೋಡಿರಿ. ಶಿವಕುಮಾರ ಹಾಯ್ ಹೇಳಕ್ಕೆ ಬರ್ತಾನೆ ನೋಡಿರಿ. ಎಲ್ಲ ಮನೆ ಕ್ಲೀನ್ ಆಗೈತೆ ರೀ. ಬಟ್ಟೆ ಬಾಂಡೆ ಭಾಳ ಅದಾವು, ಅವನ್ನ ಒಗಿತೀನಿ ರೀ. ಬಟ್ಟೆ ನೋಡೋಕೆ ಬರೀ ಎಷ್ಟು ಅದಾವು, ಬಟ್ಟೆ ಬಾಂಡೆ ಅಂತ ಹಾಕ್ತಾಂತೀರಿ ನೋಡಿರಿ. ಬಾಂಡೆನೂ ಭಾಳ ಅದಾವು, ಬಟ್ಟೆನೂ ಮುಖ್ಯ ಆದ್ರೆ ಬಾಂಡೆ ತಿಕ್ಕೊತೀನಿ ರೀ. ಬಟ್ಟೆ ಆಮೇಲೆ ಒಗಿತೀನಿ ನೋಡಿರಿ ನಾನು. ಬರೀ ಇಲ್ಲೆಲ್ಲ ಬಾಂಡೆನೂ ತಿಕ್ಕೊಂಡೆ. ನೆಕ್ಸ್ಟ್ ಬಟ್ಟೆ ಅದಾವೆ, ಬಟ್ಟೆ ಒಗೆದು ಹಾಕಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಬಾಂಡೆ ಉಸು ಹಸೆ ಮಾಡಿ ನೋಡಿರಿ. ಪುಟ್ಟಿನ ಇದ್ದು ರೀ ಅಪ್ಪ ಬಾಂಡೆ, ಬೇಸರ ಬಿಡ್ತು ನೋಡಿರಿ. ಏನು ಮಾಡೋಕ್ಕಾಗಲ್ಲಲ್ರಿ, ಮಾಡಲೇಬೇಕು. ಇದು ಯಾವತ್ತು ಮಾಡಕ್ಕೆ ಬಂದೈತೆ ರೀ ವಿಡಿಯೋ ಇದು. ಇದು ಶ್ರಾವಣಿ ನೋಡಿರಿ. ಒಗ್ಯಾನ ಬಾಂಡೆನೂ ಆದವು. ದೇವ್ರ ಮುಂದೆ ದೀಪನೂ ಹಚ್ಚಿದೆ. ಅಲ್ಲಿ ಹಿಂದೆ ಕಸ ಗುಡ್ಸಿದ್ದೀನಿ ರೀ. ದೇವ್ರ ಮುಂದೆ ದೀಪ ಹಚ್ಚಿದೆ, ಒಗ್ಯಾನ ಬಾಂಡೆ ಅದು. ಇವಾಗ 1-2 ರೊಟ್ಟಿ ಮಾಡ್ತೀನಿ ರೀ. 1-2 ರೊಟ್ಟಿ ಮಾಡಿ ಅವ್ರಿಗೆ ಊಟ ಕೊಟ್ಟು ಉಣ್ಣಿಸಿ ಮನಗಿಸಿ ನಾನು ಇಟ್ಟು ಹೊಡಿಕೇರಿ. ಮತ್ತು ಇನ್ನೊಂದು ಜಂಪರ್ ಏನು ಉಳಿಸಿನಲ್ರಿ, ಅದೊಂದು ಸ್ಟಿಚಿಂಗ್ ಮಾಡ್ತೀನಿ ರೀ. ನೋಡ್ತೀನಿ ರೀ, ಟೈಮ್ ಸಿಕ್ತಂದ್ರೆ ಒಂದು ಜಂಪರ್ ಅರ್ಜೆಂಟ್, ನಾಳೆಗೆ ಅವು ಅರ್ಜೆಂಟ್ ಅದು. ಯಾಕಂದ್ರೆ ಬರೀ ಊರು ಅಡ್ಡಾಡ್ದಾಗೈತಿ ನನಗೆ. ಮತ್ತು ಊರು ಅಡ್ಡಾಡೋದು, ಮತ್ತು ದವಾಖಾನೆ, ಮತ್ತು ಅಣ್ಣನ ಮದುವೆಗೆ ಹಿಂಗೆ ಹೋಗಿನಲ್ರಿ. ಹಿಂಗಾಗಿ ಅಲ್ಲೇ ಪೆಂಡಿಂಗ್ ಕೂತ್ಬಿಟ್ಟವ್ರಿ ಟೈಲರಿಂಗ್ ಕೆಲಸ 1 ತಿಂಗಳು ಆತ್ರಿ. ಭಾಳ ಗಮನಿಸೇ ಇಲ್ರಿ ಆ ಕೆಲಸಕ್ಕೆ, ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಹೊಲ್ದೇ ಇಲ್ರಿ. ಅದ್ರ ಸಲಾಗ ಎಲ್ಲ ಪೆಂಡಿಂಗ್ ಕುಂತಾವ್ರಿ ಹೊಲಿವು. ಅದಕ್ಕೆ ಈಗ ಅರ್ಜೆಂಟಾಗಿ ಹೊಲಿಬೇಕು ನೋಡಿರಿ. ಇವತ್ತು 3 ಜಂಪರ್ ಕಟಿಂಗ್ ಮಾಡೀನಿ ರೀ. ಇವತ್ತು ಸ್ಟಿಚಿಂಗ್ ಮಾಡಿಬಿಡ್ತೀನಿ. ಇವತ್ತು ಕಟಿಂಗ್ ಮಾಡಿದ್ರೆ ನಾಳೆ ಸ್ಟಿಚಿಂಗ್ ಮಾಡೋಕೆ ಬೇಸಿ ಆಗುತ್ತೆ ರೀ, ಜಲ್ದಿ ಆಗುತ್ತೆ. ಇನ್ನೊಂದು ಕಟಿಂಗ್ ಜಂಪರ್ ಐತಲ್ಲ ರೀ, ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಕಟಿಂಗ್ ಮಾಡೋದಾಗಲ್ಲ ರೀ. ಯಾಕಂದ್ರೆ ಲೇಟ್ ಆಗತ್ತೆ ರೀ. ಯಾಕೆ ಮನೆ ಕೆಲಸ ಮಾಡ್ಕೋಬೇಕು ರೀ. ಮತ್ತು ಮಕ್ಕಳು ಶ್ರಾವಣಿ ಟ್ಯೂಷನ್ಗೆ ಹೋಗ್ತಾಳೆ ರೀ. ಶ್ರಾವಣ ಕುಮಾರ ಸುಮ್ಮ ಹಂಗೆ ಹೋಗ್ತಾನೆ ರೀ. ಅಕ್ಕಿದು ಟ್ಯೂಷನ್ಗೆ ಹೋಗ್ತಾ 1ನೇ ತಾರೀಕಿಗೆ ಮುಗಿತಾ. ಮತ್ತು ಮುದ್ದೇಬಾಳ ಶಾಲಿಗೆ ಹೋಗ್ತಾಳೆ ರೀ. ಇಲ್ಲಿ ಟ್ಯೂಷನ್ಗೆ ಹೋಗ್ತಾ ಆಕಿಗೆಲ್ಲ ಮತ್ತು ಮಾಡಿ ಈಗ ಅವ್ರಿಗೆ ಜಾಕ ಮಾಡಿಸಿ ಅವೆಲ್ಲ ಅವ್ರದ್ದು ನಡ್ಕೋಬೇಕು. ಮನೆ ಕೆಲಸ ಮಾಡ್ಕೋಬೇಕು. ಮತ್ತು ಬಟ್ಟೆಗೆ ಯಾರು ಬಂದ್ರೆ ಬಿಡಬೇಕು, ಬಟ್ಟೆ ಕೊಡಬೇಕು. ಎಲ್ಲ ಕೆಲಸ ವಜ್ಜೆ ಐತೆ ನೋಡಿರಿ. ಇವಾಗ ಮತ್ತು ರೊಟ್ಟಿ ಮಾಡಿ ಊಟ ಮಾಡಿ ಮತ್ತು ಸಿಗ್ತೀನಿ ರೀ ನಾವು ಒಳ್ಳೆ ರಾಟಿ ಒಲ್ಯಾಗ. ನಿಮಗೆ ಎಷ್ಟು ಹೊಲಿದೆ ಎಷ್ಟಿಲ್ಲ ಫುಲ್ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ ನೋಡಿರಿ. ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ರಂತೆ. ಮುಂದೆ ಮತ್ತು ರೊಟ್ಟಿ ಮಾಡಿ ಊಟ ಮಾಡಿ ಸಿಗ್ತೀನಿ ರೀ. ಟೈಮ್ ಬಂದು ಇವಾಗ 7:30 ಆಗೈತೆ ಟೈಮು. ಈಗ 7:30 ಆಗೈತೆ ನೋಡಿರಿ. ದೇವ್ರ ಮುಂದೆ ದೀಪ ಹಚ್ಚೋಣ, ಮತ್ತು ಒಂದಿಟ್ಟು ವಿಡಿಯೋ ಮಾಡಿರತ್ತಂತ. ಹೀಟ್ ಆಗಿಬಿಟ್ಟೈತೆ ರೀ ಭಾಳ. ಹೀಟಿಗೆ ಗುಳ್ಳೆಟ್ಟದ ನೋಡಿರಿ ಹೆಣಿಗೆ. ಕಾವು ಭಾಳ ಆಗೈತೆ ರೀ. ಯಾಕಂದ್ರೆ ಅಡ್ಡಾಡೋದು. ಮತ್ತು ಈಗ 1ನೇ ತಾರೀಕಿಗೆ ಆಗಲಿ 2ನೇ ತಾರೀಕಿಗೆ ಆಗಲಿ ಮತ್ತು ಬಟ್ಟೆ ತರಕ್ಕೆ ಹೋಗ್ಬೇಕು ರೀ. ನೋಡ್ತೀನಿ ರೀ, ಚಡ್ಚನ್ಗೆ ಹೋಗೋದಾರ ಚಡ್ಚನ್ಗೆ ಹೋಗ್ತೀನಿ ರೀ. ಇಲ್ಲಿಕ ಸೋಲಾಪುರಕ್ಕೆ ಹೋಗ್ಬೇಕಂತ ಮಾಡೀನಿ ರೀ. ನೋಡೋಣ ರೀ ಎಲ್ಲೆಲ್ಲಿಗೆ ಹೋಗ್ಬೇಕು ಡಿಸಿಷನ್ ಮಾಡಿಲ್ಲ ರೀ. ನಾ ಅಲ್ಲಿ ಬ್ಯಾಂಕ್ನಾಗ ರೊಕ್ಕ ತೊಗೊಂಬರ್ಬೇಕು. ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ನೋಡಿರಿ. ವಜ್ಜೈತಿ ಒಬ್ಬಂಟಿಗೆರ ಅಂತಾರಲ್ಲ, ಒಬ್ಬಂಟಿಗೆರ ಅಷ್ಟೇ ವಜ್ಜೈತಿ ನೋಡಿರಿ. ಇನ್ನೂ ಮಾಡೋಕ್ಕಾಗಲ್ಲ ರೀ. ಏನು ಬಂದಿದ್ದು ಬಲ್ಲಿ ಎದುರಿಸ್ತೀನಿ ಅನ್ನೋ ಧೈರ್ಯ ಒಂದು ಐತ್ರಿ ಅಂತಕ ಸಾಕು. ಇಷ್ಟೇ ದೇವರು ಆ ಧೈರ್ಯ ಒಂದು ಕೊಟ್ಟಾನ ರೀ, ಸಾಕು. ನಾನು ಮತ್ತೇನು ಬೇಡ ನೋಡಿರಿ. ನೋಡಿ ಇವಾಗ ಊಟ ಆತ್ರಿ ನಂದು. ಮತ್ತು ಇದೊಂದು ಬ್ಲೌಸು ಟೈಮ್ ಬಂದು 8:30 ಆಗೈತೆ ರೀ. ಇದೊಂದು ಬ್ಲೌಸು ಸ್ಟಿಚಿಂಗ್ ಮಾಡಿ ಮುಕ್ಕೋಬೇಕಂತೇಳಿ ಕುಂತೀನಿ ರೀ. ಇದೊಂದು ಬ್ಲೌಸು ಸ್ಟಿಚಿಂಗ್ ಮಾಡ್ಕೇರಿ ಮುಕ್ಕೋಬೇಕ್ರಿ ನೋಡಿರಿ. 8:30 ಆಗೈತಿ. 9:30 10 ಗಂಟೆ ಒಳಗೆ ಸ್ಟಿಚಿಂಗ್ ಆಗೈತೆ ರೀ. ಯಾಕೆ ಸಾದಾ ಬ್ಲೌಸ್ ಅಲ್ರಿ, ಕೈ ಹಿಡಲ್ಲ. ಇವಾಗ 8:30 ಅಂದ್ರೆ 9 ತನಕ ಮುಗಿತೈತೆ ರೀ. ಹಂಗೆ ಹೊಲಿದ್ನಿ ಅಂದ್ರೆ ಫೋನ್ ಹೊಡ್ಕೋತ ಹೊಲಿದ್ನಿ ಅಂದ್ರೆ 9:30 ಆಗುತ್ತೆ ರೀ. ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತಲ್ರಿ.
ಬರ್ರಿ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸಿ ನಾನು ಕೊತ್ತೀನಿ ನೋಡಿರಿ. ನಿಮಗೆ ಹೇಳ್ತೀನಿ ಟೀಚಿಂಗ್ ಮಾಡಿದ್ನಿಲ್ಲ ಅಂಥೇಳಿ. ನೋಡಿರಿ ಹೊಲ್ಯಾಕ ಚಲೋ ಮಾಡಿದೆ ಟೀಚಿಂಗ್ ಮಾಡೋಕೆ. ಕತ್ಲಾಗೈತ್ರಿ ಎಲ್ಲ. ಇವಾಗ ನೋಡಿರಿ ಫಸ್ಟು ನಾನು ಎಡ್ಡು ತೋಳು ಹೊಲ್ಕೊಂಡೀನಿ ರೀ, ಮುಂದೆ ಕೈ ಹೊಲಿಗೆ ಇವು. ಆಮೇಲೆ ನೋಡ್ರಿ ಹಂಗೆ ಕಟ್ ಮಾಡಿಲ್ರಿ, ಹಂಗೆ ಹೊಲ್ಕೊಂಡಿ ನೋಡಿರಿ. ಈ ಥರ ಹೊಲಿದ್ರೆ ಜರಿ ಜರಿ ಮುಗೀತಂತ ಬ್ಲೌಸು. ಇವು ಗೋಟಿ ಗರಿಬಿ ಹಚ್ತೀವಲ್ಲ ರೀ, ಅರ್ಬಿ ಹೊಲ್ಕೊಂಡೀನಿ ರೀ. ಗೋಟ್ ನೆರಿಬ್ಯಾಗಿಂದ ರೀ ಜರ್ಯಾಕತ್ತಾವ್ರಿ. ಗೋಟ್ ನೆರಿಬ್ಯಾಗಿಂದ ಇದು ಮುಂಭಾಗ ರೀ, ಡಾಚ್ ಹಿಡ್ಕೊಂಡು ಮುಂಭಾಗ ಏನೈತಿ ಡಾಚ್ ಹಿಡ್ಕೊಂಡು ಕ್ರಾಸ್ ಪಟ್ಟಿ ಹಚ್ಕೊಂಡೀನಿ ರೀ. ಇದು ಹಿಂಭಾಗ ಏನೈತೆ ಇದು ಮುಂಭಾಗ ರೀ, ಸಾರಿ ಹಿಂಭಾಗ ಅಲ್ರಿ, ಇದು ಮುಂಭಾಗ ಅದು ಮುಂಭಾಗ ರೀ. ಇದನ್ನು ಡಾಚ್ ಹಿಡ್ಕೊಂಡು ಕ್ರಾಸ್ ಪಟ್ಟಿ ಹಚ್ಕೊಂಡೀನಿ. ಇವಿಷ್ಟು ಕಟ್ ಮಾಡ್ಕೊಂಡು ಇದು ಕ್ರಾಸ್ ಪಟ್ಟಿ ಜೋಡಿಸ್ಕೊಂಡು ಕಜ್ಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಕೊಂಡು ಇನ್ನೇನು ಇದು ಮುಂದಿನ ಕೊಳ್ಳು ಮುಂದಿನ ಕೊಳ್ಳು ಹಿಂಭಾಗ ಹಚ್ಕೊಂಡು ಸೈಡ್ ಜೋಡಿಸ್ಕೊಂಡು ತೋಳು ಟಿಚಿಂಗ್ ಮಾಡ್ಕೊಂಡು ಇನ್ನು ಕೆಲಸ ಐತ್ರಿ. ಈಗ ಇನ್ನೂ ಅರ್ಥನೇ ಆಗಿಲ್ಲ ರೀ, 4ನೇ ಆಗೈತೆ ರೀ, ನಾ 6ನೇ ಕೆಲಸ ಐತೆ ನೋಡಿರಿ. ಬರ್ರಿ ಹೊಲಿದು ಫುಲ್ ಹೊಲಿದು ಸಿಗ್ತೀನಿ ರೀ ನಿಮ್ಗೆ. ಆ ಸ್ಟೆಪ್ ಮುಗ್ಯಾನ ನಾನು ಈ ಕ್ರಾಸ್ ಪಟ್ಟಿ ಒಳಿಸಿ ಹಾಕ್ಬೇಕು ರೀ. ಇವನ್ನ ಈ ಥರ ತಿರುಗಿಸ್ಬೇಕು, ಇಂಬ್ರಿಕೆದ 2 ಕ್ರಾಸ್ ಪಟ್ಟಿ ಹಚ್ಕೊಂಡೀನಿ ರೀ. ಆಮೇಲೆ ಹಿಂಭಾಗ ಗೋಟ್ ನೆರಿಬಿ ಹಚ್ಕೊಂಡೀನಿ ರೀ. ಅದ್ರಲಿಂತ ಈ ಥರ ಹೊಲಿದ್ರೆ 10 ನಿಮಿಷನೇ ಆರಾಮಾಗಿ ಒಂದು ಸಾದಾ ಬ್ಲೌಸ್ ಹೊಲಿಬೋದು ರೀ. ಇವು ತೋಳು ರೀ, ಇವು ತೋಳಿಗೆ ಅರಿಬಿ ಕಂಬೂತೈತ್ರಿ. ನೀವು ಕಟಿಂಗ್ ಮಾಡ್ಕೋಬೇಕ್ರಿ ಸರಿಯಾಗಿ. ದಪ್ಪ ಅದ ರೀ ಒಂದೊಂದು ಸ್ವಲ್ಪ ಅರಿಬಿ ಕಂಬೂತೈತಿ, ಅದಕ್ಕೆ ಮಗ್ಲ ಸೈಡಿಗೆ ಒಂದು ಸ್ವಲ್ಪ ಅರಿಬಿ ಹಚ್ಕೊಂಡೀನಿ ರೀ. ಕಟಿಂಗ್ ಮಾಡ್ಬೇಕು ರೀ ಎಡ್ಡಕ್ಕೂ ಅರಿಬಿ ಹಚ್ಕೊಂಡೀನಿ ನೋಡಿರಿ. ಇಲ್ಲೇ ನಾ ಕಟಿಂಗ್ ಮಾಡ್ಕೋಬೇಕ್ರಿ. ಮತ್ತು ಇದಿಷ್ಟು ಕಟಿಂಗ್ ಮಾಡ್ಕೊಂಡು ಯಾವ ಥರ ಮತ್ತು ಹೊಲಿತೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ರೀ. ನೋಡಿರಿ ನಿಮಗೂ ಈಜಿ ಆಗುತ್ತೆ, ಯಾರು ಕಲಿಯೋರು ಇರ್ತಿರಲ್ಲ ಹೊಲಿಯಾಕ. ಈ ಥರ ಹೊಲೀರಂತ ಹೇಳ್ತೀನಿ ನೋಡಿರಿ ನಾನು. ನೋಡಿರಿ ಮುಂಭಾಗ ಹಿಂಭಾಗ ಎಲ್ಲ ಅಡ್ಡು ಜೋಡಿಸ್ಕೊಂಡೀನಿ ರೀ. ಇವಾಗ 2 ತೋಳು ಹಚ್ಕೊಂಡು ಸೈಡ್ ಇದು ಬೆನ್ನು ಪಟ್ಟಿ ಮಡ್ಚ್ಕೊಂಡಿ ಅಂದ್ರೆ ಸೈಡ್ ಜೋಡಿಸ್ಕೊಂಡ್ರೆ ಜಂಪರ್ ಮುಗೀತು ನೋಡಿರಿ. 20 ನಿಮಿಷನ್ಯಾಗ ಆರಾಮಾಗಿ ಹೊಲಿಬೋದು ರೀ. ನೋಡಿರಿ ಬ್ಲೌಸ್ ಮುಗೀತು, ಬೆವ್ರನ್ನೇ ಬಂತು ರೀ, ಕುದಿ ಆಗತ್ತೆ ರೀ. ನೋಡಿರಿ ಬ್ಲೌಸು ಮುಗೀತು ನೋಡಿರಿ. ಇದು ಒಂದು ಬ್ಲೌಸ್ ರೆಡಿ ಆಯ್ತು ರೀ. ಈ ಥರ ನೀವು ಹೊಲಿಯಿರಿ, ನಿಮಗೂ ಜಲ್ದಿ ಆಗುತ್ತೆ ನೋಡಿರಿ. ಇವತ್ತು ಇವು 3 ಬ್ಲೌಸ್ ಕಂಪ್ಲೀಟ್ ಆಗಿ ನೋಡಿರಿ. ಇವು 2, ನಾಳೆ ಇವು 3 ಕಜ್ಜಿ ಉಂಡೆ ಮಾಡ್ತೀನಿ ನೋಡಿರಿ. ನೋಡಿರಿ 3 ಬ್ಲೌಸು ಕಂಪ್ಲೀಟ್ ಆಗ್ಯಾವ ನೋಡಿರಿ. 3 ಸೇಮ್ ರೀ, 2 ಒಬ್ಬರು ಅದಾವೆ, ಒಬ್ಬರು ಒಂದು ಬೇರೆ ಐತ್ರಿ. 3 ಬ್ಲೌಸ್ ಕಂಪ್ಲೀಟ್ ಆಗ್ಯಾವ ನೋಡಿರಿ. 9ಕ್ಕೆ ಹೊಲ್ಯಾಕತ್ತಿದ್ದೆ ನಾನು. ಇದೊಂದು ಜಂಪರ 9:00 ಏನಕ್ಕೆ ಮುಗೀತು. 3 ಜಂಪರ್ ಮುಗಿದು ರೀ. ನಾ ಹಂಗೆ ಹೊಲಿದ್ನಿ ಅಂದ್ರೆ ಇನ್ನೂ ಸ್ಪೀಡ್ ಆಗ್ತಿತ್ತು ರೀ, ಯಾಕಂದ್ರೆ ಮೊಬೈಲ್ ನೋಡ್ಕೋತ ಹೊಲಿತ್ನಲ್ಲ ರೀ ಟೈಮ್ ಪಾಸಿಗೆ.